ತಿಪಟೂರು ತಾಲೂಕಿನ ಕಸಬಾ ಹೋಬಳಿಯ ಹೊನವಳ್ಳಿ ರೈಲ್ವೆ ನಿಲ್ದಾಣಕ್ಕೆ ವಿದ್ಯುತ್ ಪೂರೈಕೆಯ ಉದ್ದೇಶದಿಂದ ಕೆಪಿಟಿಸಿಎಲ್ ಕೈಗೆತ್ತಿಕೊಂಡಿರುವ 110 ಕೆವಿ ವಿದ್ಯುತ್ ಮಾರ್ಗ ಕಾಮಗಾರಿಗೆ ರೈತರ ಭೂಮಿಯನ್ನು ಬಳಸಲಾಗುತ್ತಿದ್ದು ಯೋಗ್ಯ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ನಡೆಸಿದರು. ಕರೀಕೆರೆ ಗ್ರಾಮದ ಸರ್ವೆ ನಂಬರ್ 212, 213 ಸೇರಿದಂತೆ ಹಲವು ಜಮೀನುಗಳಲ್ಲಿ ಬೆಳಗುಂಬ 110/11 ಕೆವಿ ಕೇಂದ್ರದಿಂದ ರೈಲ್ವೆ ಟ್ರಾಕ್ಷನ್ 110/66 ಕೆವಿ ಉಪಕೇಂದ್ರಕ್ಕೆ ವಿದ್ಯುತ್ ಮಾರ್ಗ ನಿರ್ಮಾಣ ನಡೆಯುತ್ತಿದೆ. ಯಾವುದೇ ಪರಿಹಾರ ಆದೇಶ ಪತ್ರಗಳು ಹಾಗೂ ಲಿಖಿತ ದಾಖಲೆಗಳನ್ನು ನೀಡದೆ ಕಾಮಗಾರಿ ಆರಂಭಿಸಲಾಗಿದೆ ಎಂದು ರೈತರು ಆರೋಪಿಸಿದ್ದಾರೆ. ನೋಡಿ, ನಿನ್ನ ಪ್ರಾಬ್ಲಮ್ ಅಗ್ರೀಡ್. ಈಗ ಏನಾಗಿದೆ ಅಂದರೆ, ಇದು ಕೆಲಸ ಮಾಡಬೇಕಂದ್ರೆ ಮೇಲಿಂದ ಆಯ್ತು ಸರ್, ಮಾಡಬೇಕಂದ್ರೆ ಮಾಡಬೇಕು. ಅದ್ರಲ್ಲಿ ನಾನು ಮೊದಲಿನ ಹಾಗಾದರೆ ಒಂದು ಕೆಲಸ ಮಾಡಿ ಸರ್, ಈಗ ಮೇಲಿಂದ ಇನ್ಸ್ಟ್ರಕ್ಷನ್ ತಮಗೆ ಪ್ರೆಷರ್ ಆಗ್ತಾ ಇದ್ರೆ ನಮಗನಿಸ್ತಾ ಇದೆ, ನಮ್ಮ ಇಡೀ ಏನು ಈಗ 18-17 ಕುಟುಂಬ ಬರ್ತವೆ, ನಾವು ರೋಡ್ ಸೈಡಲ್ಲಿ ಬಂದು ನಿಂತ್ಕೊಳ್ತೀವಿ, ಎಲ್ಲ ಖಾಲಿ ಮಾಡ್ಕೊಂಬಂದು ಕೂತ್ಕೊಳ್ತೀವಿ, ನೀವು ನಿಮ್ಮ ಕಾಮಗಾರಿನ ನೀವು ಮಾಡ್ಕೊಳ್ಳಿ. ಆದರೆ ತಹಶೀಲ್ದಾರು, AC, DDLರು, DC ಅವ್ರನ್ನ ಕರ್ಕೊಂಬಂದು ಸ್ಪಾಟಲ್ಲಿ ಸರ್ಕಾರಿ ಜಾಗ ಅಂತ ಮೆನ್ಷನ್ ಮಾಡಿಬಿಟ್ಟು ನೀವು ಕೆಲಸ ಮುಂದುವರಿಸ್ರೆ ನಾವೇನು ಕೇಳಲ್ಲ. ನಾವು ಖಾಲಿ ಮಾಡ್ತೀವಿ ಸರ್, ಈಗ ಖಾಲಿ ಮಾಡ್ತೀವಿ. ಈಗ ತಹಶೀಲ್ದಾರ್ ಸರ್ ಬರ್ತಾರೆ, ಏನಿದೆ ಆ ಜಾಗದ ವಿಚಾರದಾಗ ಅವರು ಏನು ಮಾಡೋಕ್ಕಾಗಲ್ಲ, ಅವ್ರ ಕೆಲಸಕ್ಕೆ ಸರ್ ನಮಗೆ ತುಳಜಪ್ಪ ಸರ್ ಬಗ್ಗೆ ಗೌರವ ಇದೆ, ಅವರು ತಾಳ್ಮೆಯಿಂದ ಇದ್ದಾರೆ. ಅಧಿಕಾರಿಗಳು ಯಾಕಿಂದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ತಹಶೀಲ್ದಾರೇ ಬರ್ತಾರೆ, ಈಗ ಸಮಸ್ಯೆ ಇರೋದು ಆ ಸಾಹೇಬ್ರ ಹತ್ರನೇ ಡಿಸ್ಕಸ್ ಮಾಡ್ಕೊಂಡು ಏನು ಕ್ಲಿಯರ್ ಮಾಡ್ಕೊಳ್ಳಿ. ಈಗ ಅವ್ರದ್ದು ಕೆಲಸ ಮಾಡಕ್ ಬಿಡಿ. ಇಲ್ಲ ಸರ್, ದಯವಿಟ್ಟು ಈಗ ನಾವು ಇವತ್ತು ಆಕ್ಚುಲಿ ಇವತ್ತು DC ಮೇಡಮ್ ಅವರು ಸೋಮವಾರ ಮೀಟಿಂಗ್ ಕರೆಯಲ್ಲ, ಪ್ರತಿ ಮಂಗಳವಾರ ಮೀಟಿಂಗ್ ಕರೀತಾರೆ 3 ಗಂಟೆಗೆ. ಪ್ರತಿ ಮಂಗಳವಾರ ಲಾಸ್ಟ್ ಮೀಟಿಂಗಲ್ಲಿ ಮಿನಿಸ್ಟರ್ ಫೋನ್ ಮಾಡಿದ್ರು ಅಂತೇಳಿ ಎಲ್ಲ ಅಧಿಕಾರಿಗಳು ಮೀಟಿಂಗ್ ಕ್ಯಾನ್ಸಲ್ ಮಾಡಿಬಿಟ್ಟು DC ಮೇಡಮ್ ಅವರು ಹೋದ್ರು. ನೆಕ್ಸ್ಟ್ ವೀಕಲ್ಲಿ ತಗೊಳ್ಳೋಣ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ವೀಕಲ್ಲಿ ಮಂಗಳವಾರ ಮಾಡ್ತಾರೆ. ನಾಳೆ ಮಾಡೋ ಸಾಧ್ಯತೆ ಇದೆ. ನಾಳೆ ಅಟೆಂಡ್ ಆಗ್ತೀವಿ. ನಾಳೆ ತನಕ ದಯವಿಟ್ಟು ಇದನ್ನ ಮುಂದುವರ್ಸೋದು ಬೇಡ. ರೈತರು ಯಾರ ಅಕಸ್ಮಾತ್ ಅಚಾತುರ್ಯ ಏನಾರೋ ಒಂದು ಕುಸ್ತು ಬಿದ್ರು, ಮತ್ತೊಂದು ಆಯ್ತು, ಏನಾರು ತೊಂದರೆ ಆಯ್ತಂದ್ರೆ ಆಗ ಈ ಬೌಂಡ್ರಿಲಿ ಅಧಿಕಾರಿಗಳ ಬಗ್ಗೆ ಅಗೌರವ ನಡ್ಕೊಳ್ಳೋದು ಬೇಡ. ಸುಮ್ಮನೆ ಇವೆಲ್ಲ ಇಶ್ಯೂ ಆಗ್ತಾವೆ ಸರ್. ಕಾಮಗಾರಿಯನ್ನ ಪ್ರಾರಂಭಿಸಲು ಬಂದ ಗುತ್ತಿಗೆದಾರ ಮತ್ತು ಕೆಪಿಟಿಸಿಎಲ್ ಅಧಿಕಾರಿಗಳಿಗೆ ಬೆಳಗ್ಗೆ ರೈತರ ವಿರೋಧದಿಂದ ಅಧಿಕಾರಿಗಳು ಹಿಂದಿರುಗಿದ್ದು, ಬಳಿಕ ಯಾವುದೋ ಆದೇಶ ಪತ್ರದೊಂದಿಗೆ ಮತ್ತು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ರೈತರನ್ನ ತನ್ನ ಜಮೀನಿನಿಂದ ದೂರ ಸರಿಸಿ ಕಾಮಗಾರಿಯ ಸುತ್ತ ಪೊಲೀಸಿನ ಸರ್ಪಕಾವಲನ್ನ ನಡೆಸಿ ಕಾಮಗಾರಿ ಆರಂಭಿಸಲಾಯಿತು. ಪರಿಹಾರ ದೊರೆಯುವವರೆಗೂ ಕೆಲಸ ಸ್ಥಗಿತಗೊಳಿಸಬೇಕು ಎಂದು ರೈತರು 2020 ಅಧಿಕಾರಿಗಳ ಬಗ್ಗೆ, ಕಂದಾಯ ಇಲಾಖೆ ಬಗ್ಗೆ 2023 ಇಸ್ವಿಯಲ್ಲಿ ನಮಗೆ ಪವನ್ ಕುಮಾರ್ ಸರ್ ಏನು ತಹಶೀಲ್ದಾರ್ ಇದ್ರು, ಎಲ್ಲರ ಜಮೀನುಗಳಲ್ಲ ಆಯಾ ರೈತನ ಜಮೀನಲ್ಲಿ ಅನುಭವದಲ್ಲಿ ಇದ್ದಾರಲ್ಲ, ಆ ರೈತನ ಜಮೀನಲ್ಲಿ ರೈತರು, ತಹಶೀಲ್ದಾರು, ADLರು ಮತ್ತು RI ಸಾಹೇಬರು, VA ಅವರು GPS ಮಾಡಿದ್ದಾರೆ. ಆದರೆ 23ರಲ್ಲಿ ಕೆಲವು ರೈತನ ಕೈ ಬಿಟ್ಟು ಕೆಲವು ರೈತನ ದುರಸ್ತಿ ಮಾಡಿಕೊಟ್ರಲ್ಲ. ಹಾಗಾದರೆ ತಾಲೂಕು ಆಡಳಿತ, ಕಂದಾಯ ಇಲಾಖೆ ಇದರಲ್ಲಿ ಮಿಕ್ಕಿದ ರೈತರುಗಳನ್ನ ಯಾಕೆ ಕೈ ಬಿಟ್ರು? 2023 ಇಸ್ವಿಲಿ ಅದು ಕೋರ್ಟ್ ಡೈರೆಕ್ಷನ್ ಕಂಟೆಂಪ್ಟ್ ಇತ್ತು, ಅದಾಗಿದೆ ಅಷ್ಟೇ. ಸೊ ಇವ್ರದ್ದು ಈಗ ಆಲ್ರೆಡಿ ನಮಗೆ. ಹಾಗಾದ್ರೆ ನಾವುಗಳು ಕಂಟೆಂಪ್ಟ್ ಆರ್ಡರ್ ತರಕ್ ಹೋದ್ರೆ ಲಕ್ಷಾಂತರ ರೂಪಾಯಿ ಎಲ್ಲಿಂದ ತರಲಿ ಸ್ವಾಮಿ? ಲಾಯರ್ಗಳು ಸಾಹೇಬ್ರಿಗೆ ದುಡ್ಡು ಕೊಡಬೇಕು, ಈ ಅಧಿಕಾರಿಗಳಿಗೆ ದುಡ್ಡು ಕೊಡಬೇಕು, ಎಲ್ಲಿಂದ ತರಲಿ? KPTCL ಡಿಪಾರ್ಟ್ಮೆಂಟು ಮತ್ತೆ ರೈಲ್ವೆ ಡಿಪಾರ್ಟ್ಮೆಂಟು ರೈತರ ಮೇಲೆ ದೌರ್ಜನ್ಯ ಮಾಡಿ ಕೆಲಸ ಮಾಡ್ತಾ ಇದೆ. ಇದನ್ನ ದಯವಿಟ್ಟು ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು, ತಹಶೀಲ್ದಾರ್ ಸಾಹೇಬ್ರು ಇಲ್ಲೇ ಇದ್ದಾರೆ, ದಯವಿಟ್ಟು ನಮಗೆ ದುರಸ್ತಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ. ಆದರೂ ದುರಸ್ತಿ ಪ್ರೊಸೀಜರ್ ಇಲ್ಲ ಅಂತೇಳಿ ಸಾಹೇಬರು ಕೂಡ ಹೇಳ್ತಾ ಇದ್ದಾರೆ, ಅದು ನಮಗೂ ಗೊತ್ತಿದೆ. ಆದರೆ ಅವಾರ್ಡ್ ನೋಟಿಸ್ ಇಶ್ಯೂ ಮಾಡ್ದಲ್ಲಿಯ ಕೆಲಸ ಮಾಡ್ತಾ ಇದ್ದಾರೆ KPTCL ಮತ್ತು ರೈಲ್ವೆ ಡಿಪಾರ್ಟ್ಮೆಂಟು. ಇದ್ರ ಎಷ್ಟು ಮಟ್ಟಿಗೆ ಸರಿ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ರೈತನಿಗೆ ಅವಾರ್ಡ್ ನೋಟಿಸ್ ಏನು ಈ ಹಾಸನ ಡಿಸ್ಟಿಕ್ಕು ಅರಸೀಕೆರೆ ತಾಲೂಕಲ್ಲಿ ಏನು ಅವಾರ್ಡು ರೈತರಿಗೆ ಕೊಟ್ಟಿದ್ದಾರೆ, ಆ ಅವಾರ್ಡು ಕೊಟ್ಟು ಅವ್ರದ್ದೇನಿದೆ ಕಾಮಗಾರಿಯನ್ನು ಮಾಡ್ಕೊಳ್ಳಿ, ನಮ್ದೇನು ವಿರೋಧ ಇಲ್ಲ. ದಯವಿಟ್ಟು ಅಧಿಕಾರಿಗಳು ರೈತರಿಗೆ ಸ್ಪಂದಿಸಿ ಅಂತೇಳಿ ಈ ಕಳಕಳಿಯಾಗಿ ಕರ್ನಾಟಕ ರಾಜ್ಯ ರೈತ ಸಂಘ, ರೈತ ಬಣ ತಾಲೂಕು ಅಧ್ಯಕ್ಷರು ಮಲ್ಲಿಕಾರ್ಜುನ್ ಕೇಳಿಕೊಳ್ಳುತ್ತಿದ್ದೇವೆ ರೈತರ ಪರವಾಗಿ. ತರೀಕೆರೆ ಸರ್ವೆ ನಂಬರ್ 212, 213 ಏನಿದೆ, ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮತ್ತು ಉಪವಿಭಾಗಾಧಿಕಾರಿಗಳ ಆದೇಶದಂತೆ ಮಿಸ್ಸಿಂಗ್ ಕಮಿಟಿಗೆ ಏನು ಪೂರ್ಣವಾದ ಕಡತವನ್ನು ತಯಾರಿಸಿ ಈಗ ಆಲ್ರೆಡಿ ಉಪವಿಭಾಗಾಧಿಕಾರಿಗಳ ಮುಖಾಂತರ DDLR ಮುಖಾಂತರ ಕಮಿಟಿ ಮುಂದೆ ಆಲ್ರೆಡಿ ಪೆಂಡಿಂಗ್ ಇದೆ ಸರ್.
ಸೊ ಈಗ ಪೆಂಡಿಂಗ್ ಇರೋದು 2 ದಿವಸದಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಆಲೇ 2 ಕಮಿಟಿ ಮೀಟಿಂಗ್ ಕರೆದಿದ್ರು. ಕಾರಣಾಂತರಗಳಿಂದ ಅದು ಮುಂದೂಡಿಕೆ ಆಗಿದೆ. ನಾಳೆ ಅಥವಾ ನಾಳೆದು ಅಂದರೆ ಈ ವಾರದಲ್ಲಿ ಮೀಟಿಂಗ್ ಕರೀತಾರೆ. ಮೇಡಮ್ ಅವರು ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಕರೆಯೋದಕ್ಕಾಗಿರಲಿಲ್ಲ. ಕೂಡಲೇ ಅದನ್ನು ಮಿಸ್ಸಿಂಗ್ ಕಮಿಟಿಯಲ್ಲಿ ಇಟ್ಟು ನಿಯಮಾನುಸಾರ ಅದು ಮಿಸ್ಸಿಂಗ್ ಕಮಿಟಿ ಮುಂದೆ ಇಟ್ಟು ಅದರಲ್ಲಿ ಏನು ಸರ್ಕಾರಿ ಸುತ್ತೋಲೆದರ ಅವಕಾಶ ಇದೆ ಅದನ್ನು ದುರಸ್ತು ಮಾಡಿಸೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಕೆಲಸ ಮಾಡ್ತೇವೆ ಸರ್. ಸೆಕ್ರೆಟರಿ ತಹಸೀಲ್ದಾರ್ ಇರ್ತೀವಿ, ಅಲ್ಲ DDL ಇರ್ತಾರೆ, ಸದಸ್ಯರು ನಾವಿರ್ತೀವಿ. ನಾವೆಲ್ಲ ಪ್ರೆಸೆಂಟ್ ಮಾಡಿದ ಮೇಲೆ ಮಿಸ್ಸಿಂಗ್ ರೆಕಾರ್ಡ್ಗೆ ಈ ದಾಖಲೆಗಳ ಆಧಾರದ ಮೇಲೆ ಮಿಸ್ಸಿಂಗ್ ರೆಕಾರ್ಡ್ ಮಾಡಿ ಅಂತಾರೆ. ಪೂರಕವಾದ ದಾಖಲಾತಿಗಳಿಟ್ಟು ಕಮಿಟಿ ಮುಂದೆ ಇಟ್ಟು ಮಾಡೋದು. ಇಟ್ಸ್ ಎಲಾಬ್ರೇಟ್ ಪ್ರೋಸೆಸ್. ಅದು ಕಾನೂನು ಚೌಕಟ್ಟಲ್ಲಿ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟಲ್ಲಿ ಇರೋದೇ ಆ ಥರ ಸರ್. ಅದನ್ನೇ ನಾವು ಮಾಡ್ತೇವೆ ಸರ್. ಸೊ ಒಂದು ಮಿಸ್ಸಿಂಗ್ ಕಮಿಟಿ ಅವಕಾಶ ಸರ್ಕಾರ ಈ ಮಟ್ಟದಲ್ಲಿ ಕೊಟ್ಟಿರೋದು ಸರಳೀಕರಣ ಮಾಡಿಕೊಟ್ಟಿದೆ ಸರ್. ಮೊದಲು ಮಿಸ್ಸಿಂಗ್ ಕಮಿಟಿಗೆ ಎಲ್ಲ ದಾಖಲಾತಿಗಳು ಜಾಸ್ತಿ ಇತ್ತು ಸರ್. ಈಗ ತುಂಬ ಸರಳೀಕರಣ ಆಗಿದೆ ಸರ್. ಸರಳೀಕರಣ ಆಗಿರೋದಕ್ಕೆ ಅಗತ್ಯ ದಾಖಲಾತಿಗಳು ಒದಗಿಸ್ಬೇಕು, ನಾವು ಒದಗಿಸಿದ್ದೀವಿ ಸರ್. ಸೊ ಅದನ್ನು ಗೌರವಯುತವಾಗಿ ಹೋಗ್ಸಬೇಕಂದ್ರೆ ಇವ್ರಿಗೂ ನಾವು ಮುಂದೆ ಮಾತಾಡೋದಲ್ಲ, ಇವರು ರಾತ್ರಿ ಎಲ್ಲ ಕಾದಿದ್ದಾರೆ ಸರ್. ನಮ್ಮಲ್ಲೇನು ಕಾದಿದ್ದು ಅಷ್ಟೊತ್ತು ಕಾದು ಆಗಿಲ್ಲ ಅಂತಲೇ ಇವರೇನು ಬೇಜಾರಾಗಿಲ್ಲ, ಅವರು ವಾಪಸ್ ಬಂದಿದ್ದಾರೆ. ಹಾಗಾಗಿ ಆಗತ್ತೆ ಸರ್, ಯಾಕಂದರೆ ಅದರದೇ ಆದ ಪ್ರೊಸೀಜರ್ ಇದೆ. ನೆಕ್ಸ್ಟ್ ಬಗರ್ಕುಂ ಕಮಿಟಿ ಮುಂದೆ ಪರ್ಮಿಷನ್ ಬೇಕಲ್ವಾ? ಈಗ ಅಧಿಕಾರಿಗಳು ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.